ಈ ದಿನ ನಗರಸಭೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಹಾಗೂ ಪೌರಾಯುಕ್ತರ ಆದೇಶದ ಮೇರೆಗೆ ಇವತ್ತು ತ್ಯಾಜ್ಯ ವಿಂಗಡಣೆ ಬಗ್ಗೆ ಒಂದು ರ್ಯಾಲಿ ಮಾಡಿದೀವಿ ನಮ್ಮ ನಗರಸಭೆಯಿಂದ ಗಾಂಧಿ ಸರ್ಕಲ್ ವರೆಗೂ. ಅದೇನಂದ್ರೆ ಹಸಿ ಕಸ, ಒಣ ಕಸ, ನೈರ್ಮಲ್ಯ ತ್ಯಾಜ್ಯ, ವಿಶೇಷ ಕಾಳಜಿ ತ್ಯಾಜ್ಯ. ಇದಕ್ಕಿಂತ ಮುಂಚೆ ನಮಗೆ ಮೂರೇ ತ್ಯಾಜ್ಯ ನಾವು ಶೇಖರಣೆ ಮಾಡಿ ವಿಂಗಡಣೆ ಮಾಡ್ತಾ ಇದ್ವಿ. ಇವಾಗ ಇನ್ನೊಂದು ವಿಶೇಷ ಕಾಳಜಿ ತ್ಯಾಜ್ಯ ಅಂತಾಗಿದೆ. ಇದಕ್ಕಿಂತ ಮುಂಚೆ ತ್ಯಾಜ್ಯ ಉತ್ಪತ್ತಿ ಆಗ್ತಾ ಇತ್ತು, ಎಲ್ಲಿಗೆ ಯಾರಿಗೆ ನೀಡೋದು ಅಂತ ಒಂದು ಜನರಲ್ಲಿ ಒಂದು ಸಂಶಯಗಳಿತ್ತು. ಮತ್ತೆ ಅದನ್ನ ಒಟ್ಟಾಗಿ ಸೇರಿಸಿ ನಗರಸಭೆ ವಾಹನಕ್ಕೆ ನೀಡ್ತಾ ಇದ್ರು. ಹಾಗಾಗಿ ನಾವು ಅದನ್ನ ವಿಂಗಡಣೆ ಮಾಡ್ಲಿಕ್ಕೆ ಕೂಡ ನಮ್ಗೆ ಕಷ್ಟ ಆಗ್ತಾ ಇತ್ತು. ಇವಾಗ ಸಾರ್ವಜನಿಕರಲ್ಲಿ ನಾವು ಈ ತರ ಒಂದು ಕಾರ್ಯಕ್ರಮ ನಡೆಸಿ ಅವರಿಗೆ ಅರಿವು ಮೂಡಿಸೋದೇನಂದ್ರೆ, ತ್ಯಾಜ್ಯವನ್ನ ವಿಂಗಡಿಸಿ, ನಮ್ಮಲ್ಲಿ ಏನು ಉತ್ಪತ್ತಿ ಆಗುತ್ತೆ ಆ ಕಸ ತ್ಯಾಜ್ಯವನ್ನ ವಿಂಗಡಿಸಿ 4 ಭಾಗಗಳಾಗಿ ವಿಂಗಡಿಸಿ ನಮ್ಮ ನಗರಸಭೆ ವಾಹನಕ್ಕೆ ನೀಡಬೇಕಾಗಿ ನಾವು ಮನವಿ ಮಾಡ್ಕೊಳ್ತೇವೆ. ಇದ್ರಲ್ಲಿ ಏನಂದ್ರೆ ಹಸಿ ಕಸ, ಮೊದಲೇ ನಾವು ಮನೆಗಳಲ್ಲಿ ಉಪಯೋಗಿಸುವಂತಹ ತರಕಾರಿಗಳು ಮತ್ತೆ ಏನು ಹಣ್ಣು ಹಂಪಲಗಳು ಏನು ಎಲೆಗಳು ಏನಿದೆ ಅದೆಲ್ಲ ಹಸಿ ಕಸವಾಗತ್ತೆ. ಮತ್ತೆ ನಾವು ಪ್ಲಾಸ್ಟಿಕ್ ಬಳಕೆಯಿಂದ ಒಣ ತ್ಯಾಜ್ಯ, ನಾವು ಮುಚ್ಚಳಗಳು, ವಾಟರ್ ಬಾಟಲ್ಸ್ಗಳು, ಪ್ಲಾಸ್ಟಿಕ್ ಸ್ಪೂನು ಇದೆಲ್ಲ ಒಣ ತ್ಯಾಜ್ಯ ಆಗತ್ತೆ. ಹಾಗೆ ಸ್ಯಾನಿಟರಿ ವೇಸ್ಟ್ ಅಂದ್ರೆ ನೈರ್ಮಲ್ಯ ತ್ಯಾಜ್ಯ ಅಂದ್ರೆ ನಾವು ಮನೆ ಮಕ್ಕಳಲ್ಲಿ ಯೂಸ್ ಮಾಡುವಂತಹ ಪ್ಯಾಂಪರ್ಸ್ ಗಳಾಗ್ಲಿ, ಪ್ಯಾಡ್ ಗಳಾಗ್ಲಿ, ಮತ್ತೆ ಕಾಟನ್ ಗ್ಲಾಸ್ ಆಗ್ಲಿ, ಇದೆಲ್ಲ ಒಂದು ನೈರ್ಮಲ್ಯ ತ್ಯಾಜ್ಯ ಆಗತ್ತೆ. ಹಾಗೆ ಸ್ಪೆಷಲ್ ಕಾಳಜಿ ತ್ಯಾಜ್ಯ, ಸ್ಪೆಷಲ್ ಕೇರ್ ವೇಸ್ಟ್, ವಿಶೇಷ ಕಾಳಜಿ ತ್ಯಾಜ್ಯ ಅಂದ್ರೆ ಮಾತ್ರೆ ಸ್ಲಿಪ್ಗಳು. ವಿಶೇಷ ಕಾಳಜಿ ತ್ಯಾಜ್ಯ ನಮ್ಮಲ್ಲಿ ಉತ್ಪತ್ತಿ ಆಗುವಂತಹ ಪ್ರತಿಯೊಂದು ಮನೆಯಲ್ಲೂ ಯಾರಾದ್ರೂ ಒಬ್ರು ಆರಾಮಿಲ್ದೇ ಇರ್ತಾರೆ, ಪೇಷಂಟ್ ಇರ್ತಾರೆ, ಅವ್ರು ಯೂಸ್ ಮಾಡುವಂತಹ ಸಿರೆಂಜ್ಗಳು ಏನಿದೆ, ಡಯಾಬಿಟಿಕ್ ಪೇಷಂಟ್ ಯೂಸ್ ಮಾಡುವಂತ ಸಿರೆಂಜ್ ಗಳನ್ನ ಒಟ್ಟಾಗಿ ಮಿಕ್ಸ್ ಮಾಡಿ ಅದನ್ನ ವಾಹನಕ್ಕೆ ನೀಡ್ತಾ ಇದ್ರು. ಇನ್ ಮುಂದೆ ಆ ತರ ಮಾಡಬೇಡಿ, ಇದನ್ನ ಸ್ಪೆಷಲ್ ಕೇರ್ ವೇಸ್ಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮಾತ್ರೆಗಳ ಸ್ಟ್ರಿಪ್ಪು, ಆಯಿಂಟ್ಮೆಂಟ್ ಟ್ಯೂಬ್ಸ್, ಮತ್ತೆ ವಯಲ್ಲು, ಆಂಪಲ್ಸ್, ಮತ್ತೆ ಪೇಂಟ್ ಬಾಟಲ್, ಔಷಧಿ ಡಬ್ಬಿಗಳು, ಬಲ್ಬು, ಇದೆಲ್ಲಾನು ನಾವು, ಮತ್ತೆ ಡ್ರಿಪ್ಸ್ ಹಾಕಿರ್ತಾರೆ, ಮನೇಲೆ ಸಲೈನ್ ಹಾಕೊಂಡಿರ್ತಾರೆ ಎಮರ್ಜೆನ್ಸಿಗೆ, ಆ ಸಲೈನ್ ಡಬ್ಬಗಳು, ಇದನ್ನೆಲ್ಲದನ್ನು ನಾವು ಸ್ಪೆಷಲ್ ಕೇರ್ ವೇಸ್ಟ್ ಅಂದ್ರೆ ವಿಶೇಷ ಕಾಳಜಿ ತ್ಯಾಜ್ಯ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮನೆಗಳಲ್ಲಿ ಉಪಯೋಗಿಸುವಂತಹ, ಹಾಸ್ಪಿಟಲ್ ಅಲ್ಲ ಮನೆಗಳಲ್ಲಿ ಉಪಯೋಗಿಸುವಂತಹ ತ್ಯಾಜ್ಯ. ಹಾಗಾಗಿ ಇದನ್ನ ಪ್ರತ್ಯೇಕವಾಗಿ ಒಂದು ಬ್ಯಾಗಿಗೆ ಅಥವಾ ಒಂದು ಡಬ್ಬದಲ್ಲಿ ಹಾಕಿ ನಮ್ಗೆ ನೀಡಬೇಕಾಗಿ, ನಮ್ಮ ಆಟೋ ಟಿಪ್ಪರ್ ವಾಹನಕ್ಕೆ ನೀಡಬೇಕಾಗಿ ಕೇಳ್ಕೊಳ್ತೀವಿ. ಗಾಜಿನ ಪೀಸ್ಗಳು ಇದರಲ್ಲಿ ಸೇರುತ್ತೆ. ಮುಖ್ಯವಾದ ಅಂಶ ಏನಂದ್ರೆ, ಮನೆಗಳಲ್ಲಿ ಗಾಜು ಒಡೆದೋದ್ರೆ ಅದನ್ನ ಎಲ್ಲಂದ್ರಲ್ಲಿ ಬಿಸಾಡ್ಬೇಡಿ ದಯವಿಟ್ಟು. ಚಿಕ್ಕ ಮಕ್ಕಳು ಓಡಾಡ್ತಾರೆ, ವಾಹನಗಳು ಹೋಗುತ್ತೆ, ಆಮೇಲೆ ವಯಸ್ಸಾದವ್ರು ಇರ್ತಾರೆ, ಅವರಿಗೆಲ್ಲ ಇದು ಹಾನಿಕರವಾಗುತ್ತೆ. ಇದರಿಂದ ಸೆಪ್ಟಿಕ್ ಆಗೋ ಚಾನ್ಸಸ್ ಕೂಡ ಅಧಿಕವಾಗಿದೆ. ದಯವಿಟ್ಟು ಇನ್ಮೇಲೆ ಮನೇಲಿ ಗಾಜುಗಳೇನಾದ್ರು ಒಡೆದೋದ್ರೆ ಅದನ್ನ ದಯವಿಟ್ಟು ಒಂದು ಸಪರೇಟ್ ಒಂದು ಕವರಿಗೆ ಹಾಕಿ ಅದನ್ನ ನಮ್ಮ ನಗರಸಭೆ ವಾಹನಕ್ಕೆ ನೀಡಬೇಕಾಗಿ ನಾವು ದಯವಿಟ್ಟು ಮನವಿ ಮಾಡ್ಕೊಳ್ತೀವಿ. ಇದರಿಂದ ಈ ಮನವಿ ಮಾನ್ಯ ಜಿಲ್ಲಾಧಿಕಾರಿಗಳವರ ಮನವಿ ಆಗಿರುತ್ತೆ. ಅದನ್ನ ದಯವಿಟ್ಟು ತಾವು ಸಾರ್ವಜನಿಕರು ಅದನ್ನ ಪರಿಗಣಿಸಿ ನಮಗೆ ಸಹಾಯ ಮಾಡಬೇಕು. ನಮ್ಮ ನಗರಸಭೆಯನ್ನ ಇನ್ನೂ ಸ್ವಚ್ಛ ಸುಂದರ ನಗರಸಭೆಯನ್ನಾಗಿ ಮಾಡ್ಬೇಕಂತ ಹೇಳಿ ನಾವು ಕೇಳ್ಕೊಳ್ತೀವಿ.